ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಧರ್ಮಪತ್ನಿ ದಿವಂಗತ ಚೆನ್ನಮ್ಮ ಅವರ ನಿಧನಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಸಂತಾಪ ಸಭೆ ನಡೆಯಿತು. ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಮಾತನಾಡಿ, ಚೆನ್ನಮ್ಮ ಅವರು ಒಬ್ಬ ಆದರ್ಶ ಮಹಿಳೆ ಹೇಗಿರಬೇಕು ಎಂಬುದನ್ನು ತಮ್ಮ ಜೀವನದ ಮೂಲಕ ತೋರಿಸಿಕೊಟ್ಟಿದ್ದಾರೆ. 57 ವರ್ಷಗಳ ಕಾಲ ದೇವೇಗೌಡ ಅವರೊಂದಿಗೆ ಜೀವನ ನಡೆಸಿದ ಅವರು, ದೇವೇಗೌಡರು ದೇಶದ ಪ್ರಧಾನಿಯಾಗಿದ್ರು, ಎಂದಿಗೂ ಆಡಂಬರದ ಜೀವನ ನಡೆಸದೆ ಸರಳತೆಯನ್ನ ಮೆರೆದ್ರು ಅಂತ ಹೇಳಿದ್ರು. ಇವತ್ತು ದಿವಂಗತ ಚೆನ್ನಮ್ಮನವರ ಅವರು ತೀರಿಕೊಂಡು 18ನೇ ತಾರೀಕು ತೀರಿಕೊಂಡ್ರು. ನಾವು ಇವತ್ತು ಶನಿವಾರ ಸಂತಾಪ ಸಭೆನ ನಮ್ಮ ಜಿಲ್ಲಾ ವತಿಯಿಂದ JDS ಜಾತ್ಯತೀತ ಜನತಾದಳದಿಂದ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ವಿ. ನಮ್ಮ ತಾಲೂಕು ಎಲ್ಲ ಮುಖಂಡರುಗಳು ಬಂದಿದ್ದಾರೆ. ಚೆನ್ನಮ್ಮರ ಬಗ್ಗೆ ಹೇಳಬೇಕಂದ್ರೆ, ಇವತ್ತು ಸರ್ಕಾರದ ಗೌರವಗಳೊಂದಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಗೌರವವನ್ನು ಅರ್ಪಿಸಿ ಅವರಿಗೆ ಗೌರವ ಕೊಟ್ಟಿದ ತಕ್ಷಣ ಇಡೀ ರಾಜ್ಯ ಚೆನ್ನಮ್ಮರು ಯಾರು, ಅವ್ರ ವ್ಯಕ್ತಿತ್ವ ಏನು ಅಂತ ಇಡೀ ಮಹಿಳೆಯರೆಲ್ಲರೂ ಕೇಳೋ ಪರಿಸ್ಥಿತಿಗೆ ಬಂತು. ಅಂದರೆ ಚೆನ್ನಮ್ಮರ ಆದರ್ಶ, ಅವರು 72 ವರ್ಷ 54 ವರ್ಷ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡ ಜೊತೆ ಸಂಸಾರ ಮಾಡಿ ಮತ್ತು ಇಡೀ ಕುಟುಂಬನ ಒಬ್ಬ ನೇತೃತ್ವ ವಹಿಸ್ಕೊಂಡು ಸೊಸೆದಿರನ್ನ, ಮೊಮ್ಮಕ್ಕಳನ್ನ, ಮರಿಮಕ್ಕಳನ್ನ ಎಲ್ಲರನ್ನೂ ಯಾರೇ ಇದಾದ್ರೂ ಸಹಿಸ್ಕೊಂಡು, ಆಮೇಲೆ ಬಡಬಗ್ಗರು ಯಾರನ್ನ ಹೋದರೆ ಅವ್ರ ಮನೆಗೆ ಹೋದರೆ ಒಂದು ಪೊಲೀಸ್ ಅಧಿಕಾರಿಗಾಗಲಿ, ಅವ್ರಿಗೇನು ಕ್ವಾರ್ಟರ್ಸ್ ಆಗಲಿ, ಆಮೇಲೆ ಮದುವೆಗಳಿಗಾಗಲಿ ಸಾವಿರಾರು ಜನಕ್ಕೆ ಮಾಡಿದ್ದಾರೆ ಅಂದರೆ ಸಾಕ್ಷಿ. ಅವ್ರು ಅವತ್ತು ಮಣ್ಣಾಗಿದ್ದ ದಿವಸ ಅವತ್ತು ಸೋಮವಾರ ಅವತ್ತು ಗೊತ್ತಾಗುತ್ತೆ. ಚೆನ್ನಮ್ಮನವರ ವ್ಯಕ್ತಿತ್ವನ ಅವತ್ತು ಕಣ್ಣಾರೆ ನಾವು ನೋಡಿದಾಗ ಅನ್ನಿಸ್ತು. ಆದರ್ಶ ಹೆಂಗಸು ಅಂದರೆ ಆ ರೀತಿ, ಅಂದರೆ ಮುಖ್ಯಮಂತ್ರಿ ಹೆಂಡತಿ, ಪ್ರಧಾನಮಂತ್ರಿ ಹೆಂಡತಿ, ಮಕ್ಕಳು ಮಂತ್ರಿಗಳು, ಮಕ್ಕಳು ಮುಖ್ಯಮಂತ್ರಿ ಆದರೂ ಸಹ ಆ ಅಮ್ಮನ ಉಡುವೆ ನೋಡಿದ್ರೆ, ಆ ಅಮ್ಮನ ಹಾಕೋರು ಬಟ್ಟೆ ನೋಡಿದ್ರೆ ನಿಜವಾಗ್ಲೂ ಹೆಣ್ಣು ಮಕ್ಕಳು ಇವತ್ತು ಆದರ್ಶನ ಬೆಳೆಸ್ಕೊಬೇಕು, ಆ ಆದರ್ಶದಲ್ಲಿ ಸಂಸಾರಗಳನ್ನ ಮಾಡಬೇಕು ಅಂತ ನಿಜವಾಗ್ಲೂ ಒಳ್ಳೆ ಕಾರ್ಯಕ್ರಮ ಆಗಿತ್ತು. ಒಳ್ಳೆ ಜನ ಬಂದಿದ್ರು. ಆ ಜನ ನೋಡಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಇದ್ರು. ಅಂದರೆ ಆ ಆದರ್ಶದ ಮಹಿಳೆ ಈ ರೀತಿ ಸಂಸಾರದಲ್ಲಿ ಮಾಡಿದ್ದಾರೆ ಅಂದರೆ ಅಷ್ಟು ಸುಲಭವಾಗಿ ಸುಮ್ಮನೆ ಸರ್ಕಾರದ ಗೌರವ ಸಿಕ್ಕೋದಿಲ್ಲ. ಅವ್ರ ಹಿಸ್ಟ್ರಿ ಬೇಕಾಗ್ತದೆ, ಅವ್ರ ಗೌರವ ಬೇಕಾಗ್ತದೆ. ಅವ್ರೇನು ಸಂಪಾದನೆ ಮಾಡಿದ್ರು, ಏನು ಜನಗಳ ಹತ್ರ ಏನು ಸಂಪಾದನೆ ಮಾಡಿದ್ರು ಅಂತ ನೋಡಿ ಮನಗಂಡು ಈ ರಾಜ್ಯದ ಮುಖ್ಯಮಂತ್ರಿ ಅವರು ಅವ್ರ ನಿರ್ಣಯ ತಗೊಂಡು ಗೌರವ, ಸರ್ಕಾರದ ಗೌರವದೊಂದಿಗೆ ಅವ್ರಿಗೆ ಅಂತ್ಯಕ್ರಿಯೆ ಮಾಡಿದ್ದಾರೆ. ಸರ್ಕಾರಕ್ಕೂ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಇವತ್ತು ವಿಶೇಷವಾಗಿ ನಮ್ಮ ಚೆನ್ನಮ್ಮನವರ ಸಂತಾಪ ಸಭೆಯನ್ನು ನಾವು ಕರೆದಾಗ ನಮ್ಮ ಎಲ್ಲ JDS ಮುಖಂಡಗಳು, ಪದಾಧಿಕಾರಿಗಳು ಎಲ್ಲ ಇವತ್ತು ಸೇರಿ ನಾವು ಶಾಂತಮ್ಮನಿಗೆ ಶಾಂತಿ ಸಿಕ್ಕಲಿ, ಅವ್ರ ಎಲ್ಲರಿಗೂ ಆಶೀರ್ವಾದ, ಅವ್ರ ಚೆನ್ನಮ್ಮವ್ರಿಗೆ ಎಲ್ಲರಿಗೂ, ಚೆನ್ನಮ್ಮ ತಾಯಿ ನಮ್ಮೆಲ್ಲರಿಗೂ ಅವರು ಬದುಕಿನಲ್ಲಾಗಲಿ ರಾಜಕೀಯದಲ್ಲಾಗಲಿ ಅವರು ಯಾವಾಗಲೂ ನಮ್ಗೆ ಚಿರುಣಿಯಾಗಿರಬೇಕು, ನಮ್ಮ ಬಗ್ಗೆ ಅವರು ಯಾವಾಗೂ ಆಶೀರ್ವಾದ ಮಾಡಬೇಕು ಅಂತ ಈ ಮೂಲಕ ಮಾಧ್ಯಮಗಳ ಮುಖಾಂತರ ಮತ್ತು ನಮ್ಮ ಪದಾಧಿಕಾರಿಗಳ ಮುಖಾಂತರ ವಿನಂತಿ ಮಾಡ್ಕೊತಾ ಇದ್ದೀನಿ. ಚೆನ್ನಮ್ಮ ಅವರ ಅಂತಿಮ ದರ್ಶನ ಹಾಗೂ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ ಸಾಗರೋಪಾದಿ ಜನಸ್ತೋಮವೇ ಅವರ ಸರಳ ಜೀವನ ಹಾಗೂ ಜನರೊಂದಿಗೆ ಹೊಂದಿದ್ದ ಆತ್ಮೀಯತೆಗೆ ಸಾಕ್ಷಿಯಾಗಿದೆ. ರಾಜಕೀಯಕ್ಕೆ ಪ್ರವೇಶಿಸದೆ ಮನೆಗೆ ಬಂದ ಪ್ರತಿಯೊಬ್ಬರನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ಊಟ ನೀರು ನೀಡಿ ಸತ್ಕರಿಸುತ್ತಿದ್ದರು. ಪತಿ, ಮಕ್ಕಳು ಹಾಗೂ ಮೊಮ್ಮಕ್ಕಳೊಂದಿಗೆ ಸರಳವಾಗಿ ಜೀವನ ನಡೆಸಿದ ಅವರು ಎಂದಿಗೂ ಸಿಡುಕುತನ ತೋರದ ಆದರ್ಶ ಮಹಿಳೆಯಾಗಿದ್ರು ಅಂದರು. ನಮ್ಮ ಕರ್ನಾಟಕದಲ್ಲಿ ಯಾರಿಗೂ ಒಂದು ಮರಣ ಹೊಂದಿದ ನಂತರ ಆ ಒಂದು ಜನ ಆ ಒಂದು ಗೌರವ ಯಾರಿಗೂ ಸಿಕ್ಕಿಲ್ಲ. ಅದರಿಂದ ಅವರಿಗೆ ನಮ್ಮ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರಿಗೆ ಚಿಕ್ಕಬಳ್ಳಾಪುರಕ್ಕೆ ಅವಿನಾಭಾವ ಸಂಬಂಧ. ಏಕೆಂತಂದರೆ ಅವರು ಸುಮಾರು 40 ವರ್ಷದ ಹಿಂದೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮಂಚಿನಬಾಲೆ ಮತ್ತು ಈ ನಮ್ಮ XMLA ಬಚ್ಚೇಗೌಡರು ಮತ್ತು DOS ಅವರು ಪಿಳ್ಳಪ್ಪನವರು ತಾಲೂಕು ತಗೊಂಡು ಬರ್ತಾ ಇದ್ದಂತೆ ನಮ್ಮ ಮುಂದೆ ಎಷ್ಟೋ ಸಲ ಹೇಳಿದ್ದಾರೆ. ಅದರಿಂದ ಹೆಚ್ಚಿನ ಸಂಬಂಧ ಇದೆ. ನಮ್ಮ ಚಿಕ್ಕಬಳ್ಳಾಪುರದಿಂದ ಸಾಕಷ್ಟು ಸಾವಿರಾರು ಜನ ಮೊನ್ನೆ ಏನು ನಮ್ಮ ಚೆನ್ನಮ್ಮನವರು ತೀರ್ಕೊಂಡಾಗ ಅಲ್ಲಿ ಹೋಗಿ ಅವ್ರಿಗೆ ಗೌರವ ಸೂಚಿಸಿ ಸಾಕಷ್ಟು ದುಃಖ ವ್ಯಕ್ತಪಡಿಸಿದ್ದಾರೆ. ಈಗ ಅವರ ಆತ್ಮಗೆ ಶಾಂತಿ ಸಿಗಲಿ ಅಂತ ನಮ್ಮ JDS ಪಕ್ಷದ ಪರವಾಗಿ ದೇವರನ್ನು ಬೇಡ್ಕೊಳ್ಳುತ್ತಾ ಮಾತಾಡೋದು. ಚೆನ್ನಮ್ಮ ಅವರ ವೈಕುಂಠ ಸಮಾರಾಧನೆ ಇದೇ ತಿಂಗಳ 30ರಂದು ಅವರ ತವರು ಮನೆಯಾದ ಹೊಳೆನರಸೀಪುರದಲ್ಲಿ ನಡೆಯಲಿದ್ದು, ಜಿಲ್ಲೆಯಿಂದ ಪಕ್ಷದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಕಾರ್ಯಾಧ್ಯಕ್ಷ KR ರೆಡ್ಡಿ, ಶಾಂತಮೂರ್ತಿ, ಯಲುವಳ್ಳಿ ಸೊನ್ನೇಗೌಡ, ವಾಸುದೇವ, ಪ್ರಭಾನಾರಾಯಣಗೌಡ, ಅರುಣ, ಸ್ಟುಡಿಯೋ ಮಂಜುನಾಥ್, ಅಖಿಲ್ ರೆಡ್ಡಿ, ನಾರಾಯಣಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.